ನಾನು ಇಲ್ಲಿ ಕೆಲಸ ಮಾಡ್ತಿದ್ದೇನ್ರಿ. ಇದು ಜಗಲಿ ಹತ್ರ ಬೂದಿಯಾಳ ಹತ್ರ ಇಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಪವರ್ಕಾನ್ ಅಂತ ಕಂಪ್ನಿ ಇದೆ. ಇದು ಟಾಟಾ ಮೇನ್ ಇದೆ. ನಾನು ಇಲ್ಲಿ ಕೆಲಸ ಮಾಡೋ ಮುಂದೆ ಈ ಕಂಬಗಳನ್ನ ಇಳುವಾಗ ಹೊಂಟಿದ್ವಿ ನಾವು. ಕಂಬಗಳನ್ನ ಇಳುವಾಗ ಅದು ಟೆಲೆಂಡರ್ ಮೇಲೆ ಸೂಪರ್ವೈಸರ್ ಸ್ಪೀಡ್ ಕೆಲಸ ಮಾಡಂತ ನಮ್ಗೆ ಹೇಳಿದ್ರಿ. ನಾವು ಆಯ್ತು ಅಂತ ಮಾಡ್ಕೊಂಡ್ರೆ ಇವ್ರ ಮೇಲೆ ಅವರು ಎದ್ದು ಕೆಲಸ ಮಾಡಿ ನಮ್ಮ ಮೇಲೆ ಟೆಲೆಂಡರ್ ಮುಖಾಂತರ ನಮ್ಗೆ ಕಂಬಗಳು ನಮ್ಮ ಮೇಲೆ ಬೀಳ್ತಾವೆ ಸರ್. ನಾವು ಒತ್ತದಾಗ ಅದಾದ್ಮೇಲೆ ನಮಗೆ ಅದು ಬಿದ್ದ ಮೇಲೆ ನಮ್ಗೆ ಪ್ರಜ್ಞೆನೇ ಇರೋದು. ಸಿಪಿ ಡ್ರೈವರ್ ಆದಂತ ರಮೇಶ್ ಜುಂಗಣ್ಣವರು ಉರ್ಲಿಂಗಪ್ಪಗ ಕಾಲ್ ಮಾಡಿ ಅದೇನು ಮುಗಿಸ್ಕೊಂಡ್ಬಿಡ್ರಿ, ಅನ್ಯಾಕ ಬೆಳೆಸ್ತೀರಿ, ಹಂಗೆ ಮಾಡೀವಿ ಹಿಂಗೆ ಮಾಡೀವಿ ಅಂತೇಳಿ ಉರ್ಲಿಂಗಪ್ಪಗ ದಬ್ಬಾಳಿಕೆ ಮಾಡ್ತಾರ ರಮೇಶ್ ಅನ್ನೋರು, ಸಿಪಿ ಡ್ರೈವರ್ ರಮೇಶ್ ಜುಂಗಣ್ಣವರು. ಆಮೇಲೆ ನಾವು ಅದನ್ನು ಕ್ವಶನ್ ಮಾಡಿ ನಾವು ಬಂದು ಇಲ್ಲಿ ಸಂಘಟನಾಕಾರರು ಹೋರಾಟ ಹಮ್ಕೋಬೇಕಂತೇಳಿ ನಾವು ನಿನ್ನೆ ದಿನ ತೀರ್ಮಾನ ಮಾಡಿ ಇಲ್ಲಿ ಅವ್ರ ಗುರ್ಲಿಂಗಪ್ಪರ ಕುಟುಂಬಸ್ಥರು ನಾವೆಲ್ಲ ಇಲ್ಲಿ ಬಂದಾಗ ಗುರ್ಲಿಂಗಪ್ಪ ಅಣ್ಣನವರಂತ ಹಿರಿಯರಿಗೆ ಫೋನ್ ಹಚ್ಚಿ ನೀವು ಅದು ವಾಟ್ಸಪ್ ಕಾಲ್ ಮುಖಾಂತರ ನಾರ್ಮಲ್ ಕಾಲ್ ಅಲ್ಲ, ಮೊನ್ನೆ ನಾರ್ಮಲ್ ಕಾಲ್ ಮಾಡಿ ಗುರ್ಲಿಂಗಪ್ಪಗ ಇದನ್ನ ಮಾಡಿದ್ರು, ಏನೋ ಹರಾಸ್ಮೆಂಟ್ ಮಾಡಿದ್ರು, ಕೇಸ್ ಹಿಂದಕ್ಕೆ ತಗೋ, ನೀನು ಅದನ್ನೇ ಬಳಸ್ಬೇಡ ಅನ್ನೋ ಒಂದು ವಿಚಾರದೊಳಗೆ ಅವಂಗ ಹರಾಸ್ಮೆಂಟ್ ಮಾಡಿದ್ರು ಗುರ್ಲಿಂಗಪ್ಪಗ ರಮೇಶ್ ಅವರು. ಅದು ರೆಕಾರ್ಡಿಂಗ್ ಐತಿ ಗುರ್ಲಿಂಗಪ್ಪನ ಕಡೆಗೆ. ನಿನ್ನೆ ದಿನ ಏನ್ ಮಾಡ್ಯಾರ, ಗುರ್ಲಿಂಗಪ್ಪರ ಅಣ್ಣಗ ವಾಟ್ಸಪ್ ಮುಖಾಂತರ ಕಾಲ್ ಮಾಡ್ಯಾರ ರಮೇಶ್ ಜುಂಗಣ್ಣ ಅವರು, ಸಿಪಿ ಡ್ರೈವರ್. ವಾಟ್ಸಪ್ ಮುಖಾಂತರ ಕಾಲ್ ಮಾಡಿ ಏನು ಹೇಳ್ತಾರ ಅವರು, ನೀವು ಅಲ್ಲಿ ಹೋಗಿ ಪರಿಣಾಮ ನೆಟ್ಟಿಗಿರೋದ್ರಲ್ಲಿ ನೋಡಿ ಏನೋ ಅಲ್ಲಿ ಹೋಗಿ ದಬ್ಬಾಳಿಕೆ ಮಾಡಾಕ್ತೀರಿ, ಲಾಕ್ ಮಾಡೀರಿ, ಸೆಕ್ಯೂರಿಟಿ ಅವ್ರಿಗೆ ನೀವು ಧಮಕಿ ಹಾಕಕತ್ತೀರಂತ ಅಂತೇಳಿ ಸುಳ್ಳು ಅವ್ರು ನಿಮ್ಮ ಮ್ಯಾಗ ಕ್ರಮ ತಗೋಬೇಕಂತೇಳಿ, ಕ್ರಮ ತಗೊಳೋದಾಗತ್ತೆ ನೋಡು ಅಂತೇಳಿ ಅವ್ರಿಗೆ ಗುರ್ಲಿಂಗಯ್ಯರ ಅಣ್ಣಗ ಹಿರಿಯರಿಗೆ ಹೆದರ್ಸ್ತಾರ ಅವರು ಫೋನ್ ಮಾಡಿ. ಅದು ವಾಟ್ಸಪ್ ಕಾಲ್ ಮುಖಾಂತರ. ಇಲ್ಲೇ ನಾವು ಸ್ಥಳೀಯವಾಗಿ ಬಂದು ಕೇಳಿದಾಗ ಯಾವುದೇ ಸೆಕ್ಯೂರಿಟಿ ಗಾರ್ಡು ನಮ್ಗೆ ಅವ್ರು ಏನು ತೊಂದರೆ ಕೊಟ್ಟಿಲ್ಲ, ನಮ್ಗೆ ತೊಂದರೆ ಆಗೈತಿ, ನಮ್ಗೆ ಸಮಸ್ಯೆ ಆಗೈತಿ, ನಾವು ಹೋರಾಟ ಮಾಡ್ತೀವಿ, ನಮ್ಗೆ ನ್ಯಾಯ ಕೇಳ್ತೀವಿ ಅಂತೇಳಿ ಹೇಳಿದ್ರೆ ಅವ್ರು ನಮ್ಗೇನು ತೊಂದರೆ ಮಾಡಿಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ಕೇಳ್ತಾರ ಇಲ್ಲ ವಿಷಯ. ನಾನು ವೈಯಕ್ತಿಕವಾಗಿ ಯಾಕೆ ಸರ್ ಮತ್ತೆ ಮೊನ್ನೆ ನೀವು ಗುರ್ಲಿಂಗಪ್ಪ ಕಾಲ್ ಮಾಡಿ ಹಿಂಗೆ ಹೇಳಿದ್ರಿ, ಈಗ ಅವ್ರ ಬ್ರದರ್ಗೆ ವಾಟ್ಸಪ್ ಕಾಲ್ ಮುಖಾಂತರ ಹಿಂಗೆ ಹೇಳ್ತೀರಿ ಅಂತಂದ್ರೆ ಆ ವ್ಯಕ್ತಿ ನಮಗೂ ಸಂಘಟನೆ ಕಾರ್ಯಕ್ಕೆ ಕೇಳ್ತಾನ, ನಿಮ್ದೇನೈತಲ್ಲಿ ಕೆಲಸ, ನೀವ್ ಯಾಕೆ ಹೋಗ್ತೀರಿ, ನಿಮ್ದೇನು ಕೆಲಸ, ನಿಮ್ದೇನು ಪಾತ್ರ ಇದ್ರಾಗ ಅಂತ ನಮ್ಮನ್ನ ವ್ಯಕ್ತಿ ಕ್ವಶನ್ ಮಾಡ್ತಾನ. ನಾವು ನಿಮ್ಮ ಕೆಲಸ ಏನ್ರಿ, ಅವ್ರಿಗೆ ಯಾಕೆ ದಬ್ಬಾಳಿಕೆ ಮಾಡ್ತೀರಿ ನೀವು, ಅವ್ರಿಗೆ ಯಾಕೆ ಎದುರಿಸ್ತೀರಿ ನೀವು, ಅವ್ರಿಗೆ ಎಣ್ಣೆ ಆಗೈತಿ ಹೋರಾಟ ಮಾಡ್ತಾರ, ಅವ್ರು ನ್ಯಾಯ ಕೇಳ್ತಾರ, ನಿಮ್ದು ಏನು ಕೆಲಸ, ನೀವು ಯಾಕೆ ಅವ್ರಿಗೆ ಮಾತಾಡ್ತೀರಿ ಅಂದ್ರೆ ನೀವು ಸಂಘಟನೆ ಕಾರ್ಯಕ್ಕೆ ಕೇಳ್ತಾರ ಅವರು ರಮೇಶ್ ಜುಂಗಣ್ಣವರು. ನಿಮ್ಮ ಕೆಲಸ ಏನ್ರಿ, ನೀವು ಯಾಕೆ ಹೋಗಿರಲ್ಲಿ. ಹೌದ್ರಿ, ಗುರ್ಲಿಂಗಪ್ಪರು ನಮ್ಗೆ ಅನ್ಯಾಯ ಆಗೈತಿ, ಅವ್ರ ಕುಟುಂಬದಸ್ಥರು ಬಂದಾರ ನಮ್ಮ ಕಡೆಗೆ ಸಂಘಟನಾ ಕಾರ್ಯ ಅನ್ಯಾಯ ಆಗೈತಿ, ನಮ್ಗೆ ಕಂಪ್ನಿಯವರು ನಮ್ಗೆ ಅನ್ಯಾಯ ಮಾಡತ್ತಾರ, ನ್ಯಾಯ ಕೊಡಿಸ್ರಿ ಅಂತೇಳಿ ಬಂದಾರ. ಆ ಉದ್ದೇಶಕ್ಕೆ ನಾವು ಇಲ್ಲಿ ಸಂಘಟನಾಕಾರರು ಕೂಡಿವಿ, ಹೋರಾಟ ಮಾಡಾಕ್ತೀವಿ. ಒಬ್ಬ ಸರ್ಕಾರದ ಜವಾಬ್ದಾರಿ ಇರ್ತಂತ ಒಂದು ಕೆಲಸದಾಗಿರುವಂಥವ್ರು ಇಲ್ಲಿ ಠಾಣಾ ಅಧಿಕಾರಿಗಳು ಇರ್ತಾರ, PSI ಇರ್ತಾರ, ASI ಇರ್ತಾರ, ಹವಾಲ್ದಾರ್ ಇರ್ತಾರ, CPI ಇರ್ತಾರ, ಅವ್ರಿಗೆ ಸಂಬಂಧ ಇರ್ತಾರ. ಇವ್ರದ್ದು ಏನ್ರಿ, ಇವ್ರ ಕೆಲಸ ಏನು, ಇವ್ರು ಡ್ರೈವರ್ ವೃತ್ತಿ ಮಾಡ್ಬೇಕು ತಾನೆ. ಈ ಠಾಣಾದ ವ್ಯವಸ್ಥೆನ ಠಾಣಾ ಹವಾಲ್ದಾರ್ ಮಾಡೋಂಥ ಕೆಲಸ, ASI ಮಾಡೋಂಥ ಕೆಲಸ, PSI ಮಾಡೋಂಥ ಕೆಲಸ, CPI ಸಾಹೇಬ್ ಮಾಡೋಂಥ ಕೆಲಸಗಳನ್ನು ಇವ್ರು ಯಾಕೆ ಮಾಡ್ತಾರ, ಇವ್ರಿಗೆ ಯಾಕೆ ವೈಯಕ್ತಿಕವಾಗಿ ಅಂದ್ರೆ ಫೋನ್ ಹಚ್ಚಿ ಇವ್ರಿಗೆ ಯಾಕೆ ಟಾರ್ಚರ್ ಕೊಡ್ತಾರ, ಅವ್ರ ಕಂಪ್ನಿ ಕಡೆಯಿಂದ ಅವ್ರು ವೈಯಕ್ತಿಕವಾಗಿ ಏನು ಮಾಡ್ಕೊಂಡಾರ, ನಮಗಿದು ಬೇಕು, ಈ ಒಂದು ವ್ಯವಸ್ಥೆ ಇಲ್ಲಿ ನಡೆದೈತಿ. ನಾವು ದಯಮಾಡಿ ತಾಲೂಕಾ ನಮ್ಮ ಜಿಲ್ಲಾ SP ಸಾಹೇಬರಿಗೆ ಈ ಮುಖಾಂತರ ಕೇಳ್ಕೊಳೋದೇನೆಂದ್ರೆ, ನಿಮ್ಮ ಇಲಾಖೆಯ ಸಿಬ್ಬಂದಿಗಳು ಫ್ಯಾನ್ ಕಂಪ್ನಿಯವ್ರ ಜೋಡಿ ಕೂಡಿ ಒಬ್ಬ ಅನ್ಯಾಯ ಆದಂಥ ಗುರ್ಲಿಂಗಯ್ಯ ಕುಟುಂಬಸ್ಥರಿಗೆ ದಬ್ಬಾಳಿಕೆ ಮಾಡ್ತಾರಂದ್ರೆ ನೀವು ಕೂಡಲೇ ಆ ವ್ಯಕ್ತಿ ಮೇಲೆ ಕ್ರಮ ಜರುಗಿಸಿ ಅವನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಂದ್ರೆ ಅಲ್ಲಿವರೆಗೂ ನಾವು ಗುರ್ಲಿಂಗಪ್ಪಗೆ ನ್ಯಾಯ ಸಿಗಬೇಕು. ಆ ವ್ಯಕ್ತಿ ಗುರ್ಲಿಂಗಪ್ಪನ ಫ್ಯಾಮ್ಲಿಗೆ ಏನು ಆವಾಜ್ ಹಾಕ್ಯಾನ ಆ ವ್ಯಕ್ತಿ ಸಸ್ಪೆಂಡ್ ಆಗ್ಬೇಕು. ಅಲ್ಲಿವರೆಗೂ ಈ ಹೋರಾಟ ನಿಲ್ಲುವುದಿಲ್ಲ, ನಿರಂತರವಾಗಿ ಧರಣಿ ನಾವು ಕೊಡ್ತೀವಿ. ಗುರ್ಲಿಂಗಪ್ಪನ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ